ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಶ್ರಾವಣಿ. ಅದೊಂದು ಸಣ್ಣ ಕುಟುಂಬ. ತಂದೆ ತಾಯಿ ಮಗ ಚೆನ್ನಾಗಿ ಓದಿ ನಮ್ಮನ್ನ ಸಾಕ್ತಾನೆ ಅಂದ್ಕೊಂಡಿದ್ರು. ಆದ್ರೆ ಕಾಲೇಜ್ನಲ್ಲಿ ಲವ್ ಮಾಡಿದ ಮಗ ಪ್ರೀತಿಸಿದ ಹುಡುಗಿ ಸಿಗ್ಲಿಲ್ಲ ಅಂತ ಮನನೊಂದು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಇಷ್ಟಕ್ಕೂ ಏನಿದು ಸ್ಟೋರಿ ಅಂತೀರಾ? ನೀವೇ ನೋಡಿ. ಹೌದು, ಹೀಗೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿರುವ ದೃಶ್ಯಗಳು ಇದೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಹೌದು, ನಗರದ ಶನಿ ಮಹಾತ್ಮ ದೇವಸ್ಥಾನದ ಬಳಿ ಚಿಕ್ಕಬಳ್ಳಾಪುರ ತಾಲೂಕಿನ ಚೊಕ್ಕಹಳ್ಳಿ ಗ್ರಾಮದ ಯುವಕ ಆಟೋ ಡ್ರೈವರ್ ಕೆಲಸ ಮಾಡ್ತಿದ್ದ ಗೌತಮ್ ಪ್ರೀತಿ ನಿರಾಕರಣೆ ಹಿನ್ನೆಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಹೌದು, ಗೌತಮ್ ಕಳೆದ 6 ವರ್ಷಗಳಿಂದ ಪ್ರೀತಿ ಪ್ರೇಮ ಅಂತ ಪ್ರೀತಿಯಲ್ಲಿ ಮುಳುಗಿದ್ದ. ಆದ್ರೆ ಇವರಿಬ್ಬರ ನಡುವೆ ಏನಾಯ್ತೋ ಗೊತ್ತಿಲ್ಲ. 3 ದಿನಗಳಿಂದ ಜಗಳವಾಡ್ತಿದ್ದ ಇವರು ಕೊನೆಗೆ ಆ ಹುಡುಗಿ ಸಿಗೋದೇ ಇಲ್ಲ ಎಂದು ತೀರ್ಮಾನ ಮಾಡಿದ್ದ ಗೌತಮ್ ಯಾವುದೇ ಪ್ರೈವೇಟ್ ಪ್ಲೇಸ್ ಅಲ್ಲದೆ ರಸ್ತೆ ಪಕ್ಕದಲ್ಲೇ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಇದನ್ನ ನೋಡಿದ ಸಾರ್ವಜನಿಕರು ಅವನ ನೆರವಿಗೆ ಮುಂದಾಗಿದ್ದಾರೆ. ಇನ್ನು ಪ್ರೀತಿ ಪ್ರೇಮದ ವಿಚಾರ ಒಂದು ಕಡೆ ಆದ್ರೆ, ಆಟೋ ಕೆಲಸ ಮಾಡ್ತಿದ್ದ ಗೌತಮ್ ಒಂದಷ್ಟು ಕೈಸಾಲವನ್ನ ಮಾಡಿಕೊಂಡಿದ್ದ. ಇದು ಕೂಡ ಅವನ ಆತ್ಮಹತ್ಯೆಗೆ ಒಂದಷ್ಟು ಕಾರಣ ಅಂತ ಹೇಳಬಹುದು. ಈ ಎಲ್ಲ ಕಷ್ಟದ ನಡುವೆ ಸಾಕಷ್ಟು ಮನನೊಂದಿದ್ದ ಗೌತಮ್ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಅವನ ದೇಹ 30% ಸುಟ್ಟ ಗಾಯಗಳಿಂದ ಕೂಡಿದೆ. ಇದನ್ನು ಗಮನಿಸಿದ ಸಾರ್ವಜನಿಕರು ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ಇನ್ನೂ ಹೆಚ್ಚಿನ ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಒಟ್ಟಾರೆ ಈ ಸ್ಟೋರಿ ಎಲ್ಲ ನೋಡಿದಾಗ ನನ್ನ ಮಗ ಚೆನ್ನಾಗಿ ಓದಿ ನಮ್ಮನ್ನ ಸಾಕ್ತಾನೆ ಅಂತ ಏನ್ ಅನ್ಕೊಂಡಿದ್ರು ಅದೆಲ್ಲ ಸುಳ್ಳಾಗುತ್ತೆ. ಗೌತಮ್ ಪ್ರೀತಿ ಪ್ರೇಮ ಅಂತ ಪ್ರೀತಿಯಲ್ಲಿ ಬಿದ್ದು ಈಗ ಸಾಕಷ್ಟು ಮನನೊಂದು ಈ ಸ್ಥಿತಿಗೆ ಕಾರಣವಾಗಿದೆ. ಪ್ರೀತಿ ಪ್ರೇಮ ಅಂತ ಜೀವನವನ್ನ ನಾಶ ಮಾಡ್ಕೊಂಡಿರೋದು ಒಂದು ವಿಪರ್ಯಾಸವಾಗಿದೆ.